ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ. ಈ ಒಂದು ರೀಡಿಂಗ್ ಪ್ರತಿಯೊಬ್ರು ಕೂಡ ನೋಡ್ಕೊಳ್ಬಹುದು. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇರ್ಲಿ ಬಿಡ್ಲಿ, ನಿಮ್ಮ ವ್ಯಕ್ತಿನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ ಅನ್ನೋದೆಲ್ಲಾನು ಕೂಡ ಇಲ್ಲಿ ಚಿಟ್ಸ್ ಮೂಲಕ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಡೆಫಿನೆಟ್ಲಿ ಫುಲ್ ಎಲ್ಲರೂ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಪರ್ಸನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತೊಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ, ಟವರ್ ಕ್ರಿಸ್ಟಲ್ಸ್. ಫಸ್ಟ್ ಬಂದು ರೋಸ್ ಕ್ವಾರ್ಟ್ಸ್ ಆ್ಯಂಡ್ ಸೆಕೆಂಡ್ ಬಂದು ಇಟ್ ಇಸ್ ಲ್ಯಾಪಿಸ್ ಲಜೋಲಿ. ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಓಕೆ ಗೈಸ್, ಯಾರೆಲ್ಲ ರೋಸ್ ಕಾರ್ಡ್ಸ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇವಾಗ ಚರ್ಚ್ ಮೂಲಕ ಇಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಲವ್ ನೋಟ್ಸ್ನ ಓಪನ್ ಮಾಡಿ ಆಮೇಲೆ ನಾನು ಏಂಜಲ್ಸ್ ಮೆಸೇಜಸ್ನ ಪ್ರೊವೈಡ್ ಮಾಡ್ತೀನಿ. ಸೊ ಫಸ್ಟ್ ನೋಡೋಣ, ಸೊ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. Okay, so yes, so first message, I need you like a heart needs a beat ಅಂತ ಬರ್ತಾ ಇದೆ. ಸೊ ನನಗೆ ನೀನು ನನ್ನ ಜೀವನದಲ್ಲಿ ಹೇಗಿರಬೇಕು ಅಂದರೆ ನನ್ನ ಹೃದಯದ ಬಡಿತ ಥರ ನೀನು ಇರಬೇಕು. ನೀನು ನನ್ನ ಹೃದಯದ ಬಡಿತ ಥರ ನನ್ನ ಜೀವನದಲ್ಲಿ ನೀನು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ನಿಮ್ಮನ್ನ ಹೃದಯದ ಬಡಿತಕ್ಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಹೇಗೆ ಬಡಿತ ಇಲ್ದಿರೋಂಥ ಹೃದಯಕ್ಕೆ ಬೆಲೆ ಇರೋದಿಲ್ವೋ ಅದೇ ರೀತಿ ನೀವಿಲ್ದಿರೋಂಥ ಜೀವನದಲ್ಲಿ ಅವರ ಜೀವನದಲ್ಲಿ ಏನೂ ಕೂಡ ನಡೆಯೋದಿಲ್ಲ. ನೀವಿಲ್ಲದೆ ನಿಮ್ಮ ವ್ಯಕ್ತಿ ಝೀರೋ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಹೃದಯದ ಬಡಿತ ಥರ ನನ್ನ ಜೀವನದಲ್ಲಿ ನೀನು ಇರಬೇಕು, ಸೊ ನಾನು ನಿನ್ನ ಹೃದಯ ಆಗಬೇಕು, ನೀನು ನನ್ನ ಹೃದಯದ ಬಡಿತ ಆಗಬೇಕು ಅಂತ ಇಲ್ಲಿ ಬಯಸ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಯು ಆರ್ ಮೈ ಟ್ರೂ ಲವ್, ಮೈ ಸೋಲ್ಮೇಟ್, ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ. ಸೊ ನೀನೇ ನನ್ನ ಜೀವ, ನೀನೇ ನನ್ನ ನಿಜವಾದ ಪ್ರೀತಿ, ನೀನೇ ನನ್ನ ಸೋಲ್ಮೇಟ್, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಜೀವನ, ಹೃದಯ, ಸಂತೋಷ, ಖುಷಿ ಎಲ್ಲನೂ ಕೂಡ ನೀನೇ, ನನ್ನ ಸರ್ವಸ್ವ ನೀನೇ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನೀವು ನಿಜವಾದ ಪ್ರೀತಿನ ನೀವು ಕೊಟ್ಟಿದ್ದೀರಾ, ಟ್ರೂ ಲವ್ ನೀವು ಆಗಿದ್ದೀರಾ, ಆ್ಯಂಡ್ ನೀವು ಅವರ ಸೋಲ್ಮೇಟ್ ಆಗಿದ್ದೀರಾ, ಟ್ವಿನ್ ಫ್ಲೇಮ್ ಆಗಿದ್ದೀರಾ. ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಆರಾಧಿಸ್ತಾ ಇದ್ದಾರೆ ಇಲ್ಲಿ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿಗೆ ನೀವು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ಅದೇ ರೀತಿ ನೀವು ಅವರ ನಿಜವಾದ ಜೀವನದ ಸಂಗಾತಿ ಅಂತ ಅವರು ಅಂದ್ಕೊಂಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್, ಓನ್ಲಿ ಯು ಕ್ಯಾನ್ ಗಿವ್ ಮೀ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ. ಸೊ ನೀನು ಮಾತ್ರ ಆ ಒಂದು ಪ್ರೀತಿ, ಆ ಒಂದು ಸೆಂಟಿಮೆಂಟ್, ಆ ಒಂದು ಎಮೋಷನ್, ಆ ಒಂದು ಸಪೋರ್ಟ್, ಆ ಒಂದು ಕೇರ್ ಮಾಡೋದಕ್ಕೆ ಸಾಧ್ಯ. ನೀನು ಮಾತ್ರ ನನಗೆ ಪ್ರೀತಿ ಕೊಡೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಫೀಲಿಂಗ್ಸ್ ಅಂದರೆ ಪ್ರೀತಿ, ಪ್ರೇಮ, ಪ್ರಣಯ, ಕೇರ್, ಸಪೋರ್ಟ್, ಹೆಲ್ಪ್ ಇದೆಲ್ಲನೂ ಕೂಡ ಬರುತ್ತೆ. ಸೊ ನಿಮ್ಮ ವ್ಯಕ್ತಿ ನಿಮಗೆ ತುಂಬಾ, ನೀವು ಅವರಿಗೆ ತುಂಬ ಪ್ರೀತಿ ಕೊಡ್ತೀರಾ, ಇನ್ ದ ಸೇಮ್ ವೇ ಅವರು ಕೂಡ ನಿಮಗೆ ತುಂಬಾ ಪ್ರೀತಿ ಮಾಡ್ತಾರೆ. ಸೊ ಇಲ್ಲಿ ನಿಮ್ಮಿಬ್ಬರ ಮಧ್ಯ ತುಂಬಾ ಅನ್ಕಂಡೀಷನಲ್ ಲವ್ ಇದೆ. ಓಕೆ, ಸೊ ರಿಯಲಿ ಬ್ಯೂಟಿಫುಲ್ ಮೆಸೇಜಸ್ ಅಂತಾನೆ ನಾನು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್, ಐ ಕಾಂಟ್ ವೇಟ್ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ. ಸೊ ನನ್ನ ಜೀವನದಲ್ಲಿ ನಾನು ಇನ್ನೂ ಕಾಯೋದಕ್ಕಾಗಲ್ಲ, ನಿನ್ನ ಜೊತೆಗೆ ಜೀವನ ಹೇಗೆ ಕಳೀತೀನಿ, ಭವಿಷ್ಯದಲ್ಲಿ ನಾವಿಬ್ಬರು ಹೇಗೆ ಜೀವನ ಮಾಡ್ತೀವಿ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ, ಕಾತುರದಿಂದ ಕಾಯ್ತಾ ಇದ್ದೀನಿ. ನೀನು ಯಾವಾಗ ನನ್ನ ಜೀವನದಲ್ಲಿ ಬರ್ತೀಯಾ, ಯಾವಾಗ ನಾನು ನೀನು ಮದುವೆ ಆಗ್ತೀವಿ, ಯಾವಾಗ ನಾನು ನೀನು ಭವಿಷ್ಯದಲ್ಲಿ ಜೀವನದಲ್ಲಿ ಯಾವ ಥರ ಬದುಕ್ತೀವಿ, ನಾವು ಅಂದ್ಕೊಂಡಿದ್ದೆಲ್ಲ ಯಾವಾಗ ಸಾಧ್ಯ ಆಗತ್ತೆ, ನಾನು ವೇಟ್ ಮಾಡೋಕ್ಕಾಗಲ್ಲ, ಆದಷ್ಟು ಬೇಗ ಇದೆಲ್ಲನೂ ಕೂಡ ನಡೀಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್,
ಬೀಯಿಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ. ಪ್ರತಿದಿನ ನಿನಗೋಸ್ಕರ ನಾನು ಜೀವನದಲ್ಲಿ ಕಳೀತಾ ಇದ್ದೀನಲ್ಲ ಆ ಒಂದು ಕ್ಷಣ ಅದು ತುಂಬಾನೇ ಬೆಲೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿನಗೋಸ್ಕರ ನಾನು ಪ್ರತಿದಿನ ಮಾರ್ನಿಂಗ್ ಎದೊಳ್ತಾ ಇದ್ದೀನಿ, ನಿನಗೋಸ್ಕರ ನಾನು ಈ ಒಂದು ಜೀವನನ ಮುಡಿಪಾಗಿಸ್ತಾ ಇದ್ದೀನಿ. ಇದೆಲ್ಲಾನು ನಾನು ಏನು ಮಾಡ್ತಾ ಇದ್ದೀನಿ ಅದಕ್ಕೆಲ್ಲದಕ್ಕೂ ಒಂದು ಬೆಲೆ ಖಂಡಿತ ಇದೆ. ಸೊ ನೀನು ಆ ಒಂದು ಬೆಲೆನ ನೀನು ನನಗೆ ಕೊಟ್ಟಿದ್ಯಾ, ಪ್ರೀತಿ ಕೊಟ್ಟಿದ್ಯಾ, ಕೇರ್ ಮಾಡಿದ್ಯಾ. ಸೊ ಎಲ್ಲ ಸಮಯದಲ್ಲೂ ನೀನು ನನ್ನ ಜೊತೆಯಲ್ಲಿ ಇರ್ತೀಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ರಿಯಲಿ ಬ್ಯೂಟಿಫುಲ್. ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ ದ ಸೇಮ್ ವೇ ಅವ್ರನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಇನ್ನು. Okay, so last and final message. I choose you and I'll over and over and over without pause, without a doubt, in a heartbeat I'll keep choosing you ಅಂತ ಬರ್ತಾ ಇದೆ. ಪ್ರತಿದಿನ ಪ್ರತಿ ಕ್ಷಣ ನಾನು ಎಲ್ಲೇ ಹೋದ್ರೂ ಕೂಡ ನಿನ್ನನ್ನು ಯಾವಾಗಲೂ ನಾನು ಚೇಸ್ ಮಾಡ್ತಾನೆ ಇರ್ತೀನಿ. ವಿತೌಟ್ ಎ ಡೌಟ್ ನಾನು ನಿನ್ನನ್ನು ಯಾವಾಗಲೂ ಆಯ್ಕೆ ಮಾಡ್ಕೊಳ್ತಾನೆ ಇರ್ತೀನಿ. ನೀನು ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಸ್ಪೆಷಲ್, ನನ್ನ ಫೇವ್ರೆಟ್. ಆ್ಯಂಡ್ ಯಾವಾಗಲೂ ಕೂಡ ನೀನು ಎಷ್ಟೇ ದೂರ ಹೋಗ್ತಾ ಇದ್ರು ಕೂಡ ನಾನು ಚೇಸ್ ಮಾಡ್ತಾನೆ ಇರ್ತೀನಿ, ನಿನ್ನ ಪಡ್ಕೊಳ್ತಾನೆ ಇರ್ತೀನಿ, ನಿನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ, ಕೇರ್ ಮಾಡ್ತಾನೆ ಇರ್ತೀನಿ. ಸೊ ಎಲ್ಲನೂ ಕೂಡ ನಾನು ನಿನ್ನನ್ನು ಯಾವುದೇ ರೀತಿ ಅನುಮಾನಿಸದೆ ನಿನ್ನನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇವಾಗ ನೋಡೋಣ ಏಂಜಲ್ಸು ಏನು ಗೈಡೆನ್ಸ್ನ ಕೊಡಬೇಕು ಅಂತ ಇದ್ದಾರೆ ನಿಮ್ಮ ಪ್ರೀತಿಗೋಸ್ಕರ ಅಂತ. So angels, please get my message for. Okay. Oh, so one more. Okay. ವೇಟ್ ಆ್ಯಂಡ್ ಟೇಕನ್ ಆ್ಯಕ್ಷನ್ ಅಂತ ಬರ್ತಾ ಇದೆ. ಎರಡೂ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಕಡೆ ವೇಟ್ ಮಾಡಿ ಆ್ಯಕ್ಷನ್ ತಗೊಳ್ಳಿ ಅಂತ ಬರ್ತಾ ಇದೆ. ಸೊ ವೇಟ್ ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳೋದಾದರೆ, ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ನಿಮ್ಮ ಪರ್ಸನು ನಿಮ್ಮಿಂದ ದೂರ ಇದ್ದಾರೆ, ಮಾತುಕತೆ ಇಲ್ಲ, ನೋ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳೋರು, ನೀವು ನಿಮ್ಮ ವ್ಯಕ್ತಿಗೋಸ್ಕರ ಏನು ಆ್ಯಕ್ಷನ್ನ ತೊಗೊಳಕ್ಕೆ ಹೋಗ್ಬಿಡಿ, ವೆಯ್ಟ್ ಮಾಡಿ ಪಾಸಿಟಿವ್ ಆಗಿರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವೆಯ್ಟ್ ಬಂದಿರೋದು ಯಾರೆಲ್ಲ ದೂರ ಇದ್ದೀರಾ, ಸಪ್ರೇಷನಲ್ಲಿ ಇದ್ದೀರಾ, ಇದು ನಿಮಗೋಸ್ಕರ ವೆಯ್ಟ್ ಅಂತ ಬರ್ತಾ ಇದೆ. ವೆಯ್ಟ್ ಯಾಕೆ ಬರ್ತಾ ಇದೆ, ನೀವು ಯಾಕೆ ವೆಯ್ಟ್ ಮಾಡಬೇಕು ಅಂದರೆ, ಎಲ್ಲೋ ಒಂದು ಕಡೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಡೀಲ್ ವಿತ್ ಯುವರ್ ಪರ್ಸನ್. ಸೊ ಇದು ಸರಿಯಾದ ಸಮಯ ಅಲ್ಲ ನಿಮ್ಮ ವ್ಯಕ್ತಿ ಜೊತೆಗೆ ನೀವು ಮಾತಾಡೋದಕ್ಕೆ, ಆ್ಯಕ್ಷನ್ ತೊಗೊಳೋದಕ್ಕೆ ಅಂತ ಹೇಳ್ಬೋದು. ಸೊ ಟೇಕ್ ಆ್ಯಕ್ಷನ್ ಯಾರಿಗೆ ಬರ್ತಾ ಇದೆ ಅಂದರೆ, ನೀವು ಪ್ರೀತಿ ಮಾಡ್ತಾ ಇದ್ದೀರಾ, ಕನೆಕ್ಷನ್ ಇದ್ದೀರಾ, ಈಗ ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ಮಾತುಕತೆ ಮಾತಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ, ಪ್ರೀತಿನಲ್ಲಿ ಇದ್ದೀರಾ. ಸೊ 2 ಸೈಡೆಡ್ ಲವರ್ಸ್ ಯಾರು ಇದ್ದೀರಾ, ಮದುವೆ ಆಗಿರೋರು ಯಾರು ಇದ್ದೀರಾ, ಇದು ಟೇಕ್ ಆಕ್ಷನ್. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ನೀವು ನಿಮ್ಮ ವ್ಯಕ್ತಿ ಜೊತೆಗಿದ್ರು ಕೂಡ ಅವರು ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಕನೆಕ್ಷನ್ ಅಲ್ಲಿ ಏನೋ ಒಂದು ನೆಗೆಟಿವಿಟಿ ಇದೆ, ಅದನ್ನ ನಾನು ತಿಳ್ಕೊಳ್ಬೇಕು, ಅಥವಾ ನನ್ನ ವ್ಯಕ್ತಿ ನನ್ನ ಜೊತೆಗೆ ಮೊದಲಿನ ತರ ಇರಬೇಕು, ಎಲ್ಲೋ ಒಂದ್ ಕಡೆ ನಿಮಗೆ ಕನೆಕ್ಷನ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂತ ಅಂದ್ರೆ ಅದನ್ನ ನೀವು ಸರಿ ಮಾಡಬೇಕು ಅಂತ ನಿಮಗೆ ಫೀಲ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಟೇಕ್ ಎನ್ ಆಕ್ಷನ್. ಈ ಟೇಕ್ ಎನ್ ಆಕ್ಷನ್ ಫಾರ್ 2 ಸೈಡೆಡ್ ಲವರ್ಸ್. ಯಾರೆಲ್ಲ ಇನ್ನೂ ಕನೆಕ್ಷನ್ ಅಲ್ಲಿ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ನೀವು ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಆಕ್ಷನ್ನ ತಗೊಳ್ಳಿ ಅಂತ ಬರ್ತಾ ಇದೆ. ಸೊ ವೇಟ್ ಫಾರ್ ಸಪ್ರೇಷನ್, ಟೇಕ್ ಆಕ್ಷನ್ ಫಾರ್ 2 ಸೈಡೆಡ್ ಲವರ್ಸ್. ಐ ಥಿಂಕ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಾಜುಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಸೊ ಫಸ್ಟ್ ವಿಲ್ ಗೋ ಫಾರ್ ಅ ಮೆಸೇಜಸ್. ಓಕೆ, ಸೊ ಆಲ್ರೆಡಿ 3 ಮೆಸೇಜಸ್ ಬಂದಿದೆ. ಐ ಟೇಕ್ ಸ್ಟಿಲ್ ಮೋರ್. Okay, I think it's fine. So first message. You came into my life like a magic spell and showed me how beautiful it could be. So ನೀನು ನನ್ನ ಜೀವನದಲ್ಲಿ ಜಾದೂಗಾರನಾಗಿ ಬಂದಿದ್ಯಾ, ಮ್ಯಾಜಿಕ್ ಮಾಡೋವಂಥ ವ್ಯಕ್ತಿಯಾಗಿ ಬಂದಿದ್ಯಾ. ಸೊ ನೀನು ತೋರಿಸಿದ್ಯಾ ಜೀವನ ಎಷ್ಟು ಸುಂದರವಾಗಿರುತ್ತೆ, ಸಂಬಂಧಗಳು ಎಷ್ಟು ಸುಂದರವಾಗಿರುತ್ತೆ, ಪ್ರೀತಿ ಮಾಡಿದ್ರೆ ಎಷ್ಟು ಸುಂದರವಾಗಿರುತ್ತೆ, ಪ್ರತಿಯೊಂದನ್ನು ಕೂಡ ನೀನು ಎಷ್ಟು ಸುಂದರ ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಮೇಲೆ ಎಲ್ಲನೂ ಕೂಡ ನಿಮಗೆ ಒಳ್ಳೆಯದೇ ಆಗಿದೆ, ಪಾಸಿಟಿವ್ ಆಗಿ ನಿಮ್ಮ ಜೀವನ ಬದಲಾಗಿದೆ. ಸೊ ನೀವು ಒಂದು ಕತ್ತಲೆಯಲ್ಲಿ ಇದ್ರಿ, ಡಾರ್ಕ್ನೆಸ್ ಅಲ್ಲಿ ಇದ್ರಿ, ಸಂತೋಷ ಅನ್ನೋದನ್ನ ನೀವು ಮರ್ತೋಗಿದ್ರಿ. ಆದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ್ಮೇಲೆ ನಿಮಗೆ ಎಲ್ಲಾನು ಕೂಡ ಒಳ್ಳೇದಾಗಿದೆ. ಅವ್ರು ಹೇಳಿದ್ದಾರೆ ಅವ್ರ ಸಂಬಂಧ ಎಷ್ಟು ಮುಖ್ಯ ಅಂಡ್ ಪ್ರೀತಿ ಮಾಡಿದ್ರೆ ಎಷ್ಟು ಸುಂದರವಾಗಿರುತ್ತೆ, ಪ್ರತಿಯೊಂದನ್ನು ಕೂಡ ಇಲ್ಲಿ ನೀವು ಅನುಭವಿಸ್ತಾ ಇದ್ರ ನಿಮ್ಮ ವ್ಯಕ್ತಿ ಜೊತೆ.
Okay, so second message. Meeting you was the best thing that ever happened to me in my life and I am forever ಥ್ಯಾಂಕ್ಫುಲ್ ಟು ದ ಯೂನಿವರ್ಸ್ ಫಾರ್ ದಟ್ ಅಂತ ಬರ್ತಾ ಇದೆ. ಸೊ ನಿನ್ನ ಭೇಟಿ ಮಾಡಿದಂಥ ದಿನ ಏನಿದೆ ಅದು ನಾನು ಮಾಡದೆ ಹೋಗಿದ್ದಿದ್ರೆ ಡೆಫಿನೆಟ್ಲಿ ನಾನು ತುಂಬ ಮಿಸ್ ಮಾಡಿಕೊಡ್ತಾ ಇದ್ದೆ. ಆದರೆ ನಾನು ನಿನ್ನನ್ನು ಭೇಟಿ ಮಾಡಿದ್ದೀನಿ, ಮಾತಾಡಿದ್ದೀನಿ, ಆ್ಯಂಡ್ ನಾನು ನೀನು ಎಷ್ಟು ಹತ್ತಿರವಾಗಿದ್ದೀವಿ, ಇವತ್ತು ನಾನು ನೀನು ಒಂದಾಗಿದ್ದೀವಿ, ಪ್ರೀತಿ ಮಾಡ್ತಾ ಇದ್ದೀವಿ, ಸಂಬಂಧದಲ್ಲಿ ಇದ್ದೀವಿ ಅಂತಂದರೆ ಇದೆಲ್ಲದಕ್ಕೂ ಕಾರಣ ಬ್ರಹ್ಮಾಂಡ. ಈ ನಾವು ಬ್ರಹ್ಮಾಂಡದಿಂದಲೇ ನಾವು ಒಂದಾಗಿದ್ದೀವಿ, ಡೆಸ್ಟಿನಿಯಿಂದನೇ ಒಂದಾಗಿದ್ದೀವಿ. ಸೊ ನಾನು ನನ್ನ ಒಂದು ಡೆಸ್ಟಿನಿಗೆ, ನನ್ನ ಒಂದು ಬ್ರಹ್ಮಾಂಡಕ್ಕೆ, ನಾನು ನಂಬಿರುವಂಥ ದೇವರಿಗೆ ಕೃತಜ್ಞತೆಗಳನ್ನ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಅದಕ್ಕೆ ಇಲ್ಲಿ ಕೃತಜ್ಞತೆಗಳನ್ನ ಇಲ್ಲಿ ನಿಮ್ಮ ವ್ಯಕ್ತಿ ಅರ್ಪಿಸ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ. ಸೊ ನೀನು ನನ್ನ ಕೈನ ಸ್ವಲ್ಪ ಗಂಟೆಗಳು ಇಟ್ಕೊಳ್ಬೋದು, ಸ್ವಲ್ಪ ದಿನ ಇಟ್ಕೊಳ್ಬೋದು, ಅಥವಾ ಸ್ವಲ್ಪ ಸಮಯದ ನಂತರ ನೀನು ನನ್ನ ಕೈನ ಬಿಡಬೇಕು. ಆದರೆ ನೀನು ನಿನ್ನ ನೆನಪುಗಳಾಗಿರ್ಬೋದು, ನಿನ್ನ ಜೊತೆಗೆ ಕಳೆದಿರುವಂಥ ಕ್ಷಣಗಳಾಗಿರ್ಬೋದು, ಅದೆಲ್ಲನೂ ಕೂಡ ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಅಚ್ಚೆ ಹಾಗೆ ಉಳಿದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಒಂದು ನೆನಪಲ್ಲಿ, ಅವರ ಒಂದು ದಿನ ಸಾಗರದಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾನೆ ಇರ್ತಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ, ಥಿಂಕ್ ಮಾಡ್ತಾನೆ ಇರ್ತಾರೆ. ಸೊ ಎಲ್ಲಾ ಸಮಯಗಳಲ್ಲೂ ಕೂಡ ನೀವು ಅವರ ಹೃದಯದಲ್ಲಿ ಇರ್ತೀರ, ಅವರ ಮನಸ್ಸಿನಲ್ಲಿ ಇರ್ತೀರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, For every day I miss you, for every hour I need you, for every minute I feel you, for every second I want you forever ಅಂತ ಬರ್ತಾ ಇದೆ. ಪ್ರತಿ ದಿನ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ, ಪ್ರತಿ ಗಂಟೆನೂ ಕೂಡ ನಾನು ನಿನ್ನನ್ನು ಬಯಸ್ತೀನಿ, ನಾನು ಪ್ರತಿ ನಿಮಿಷನೂ ಕೂಡ ನೀನು ಏನು ಮಾಡ್ತಾ ಇರ್ತೀಯ ಅಂತ ನಾನು ಫೀಲ್ ಮಾಡ್ತಾನೆ ಇರ್ತೀನಿ. ಆದರೆ ಪ್ರತಿ ಸೆಕೆಂಡು ಕೂಡ, ಪ್ರತಿ ನಿಮಿಷನೂ ಕೂಡ ನಾನು ಯಾವತ್ತಿಗೂ ನಿನ್ನ ಜೊತೆಗೆ ಇರಬೇಕು, ಯಾವಾಗಲೂ ನಾವಿಬ್ಬರು ಹೀಗೆ ಹೊಂದಾಣಿಕೆಯಿಂದ ಇರಬೇಕು, ಪ್ರೀತಿ ಮಾಡ್ತಾ ಇರಬೇಕು ಅಂತ ನಾನು ಯಾವಾಗಲೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮನ್ನ ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷನೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾರೆ, ನಿಮ್ಮನ್ನ ಬಯಸ್ತಾನೆ ಇರ್ತಾರೆ, ನಿಮ್ಮ ಜೊತೆಗೆ ಇರಬೇಕಂತ ಫೀಲ್ ಮಾಡ್ತಾರೆ. ಆ್ಯಂಡ್ ಯಾವಾಗಲೂ ಕೂಡ ನಾವಿಬ್ರು ಹಿಂಗೆ ಇರಬೇಕು ಜೀವನ ಪರ್ಯಂತ ಅಂತ ಯಾವಾಗಲೂ ಕೂಡ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ, ಪ್ರೇ ಮಾಡ್ತಾ ಇರ್ತಾರೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ನೆಕ್ಸ್ಟ್, ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವರು ಯಾರನ್ನಾದ್ರೂ ನಂಬಿದ್ದಾರೆ, ಬಿಲೀವ್ ಮಾಡಿದ್ದಾರೆ ಅಂತ ಅಂದರೆ ಆ ಒಂದು ವ್ಯಕ್ತಿ ನೀವು ಮಾತ್ರ ಅಂತ ಹೇಳ್ಬೋದು. ಸೊ ನಿಮ್ಮನ್ನ ಅವ್ರಿಗೆ ತುಂಬಾ ನಂಬಿದ್ದಾರೆ, ಬಿಲೀವ್ ಮಾಡಿದ್ದಾರೆ, ಟ್ರಸ್ಟ್ ಮಾಡಿದ್ದಾರೆ, ಹೋಪ್ ಇಟ್ಕೊಂಡಿದ್ದಾರೆ. ಯಾವಾಗಲೂ ಕೂಡ ನೀವು ಅವ್ರಿಗೆ ಒಳ್ಳೇದನ್ನ ಬಯಸ್ತೀರಾ, ನಾವಿಬ್ರು ಯಾವಾಗಲೂ ಹಿಂಗೆ ಇರ್ತೀವಿ, ಪ್ರೀತಿ ಮಾಡ್ತಾನೆ ಇರ್ತೀವಿ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಪ್ರೀತಿ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಅಂತ ಅವ್ರು ಯಾವಾಗಲೂ ಬಿಲೀವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನೋಡೋಣ ಏಂಜಲ್ಸು ನಿಮ್ಮ ಒಂದು ಕನೆಕ್ಷನ್ಗೆ ಏನು ಗೈಡೆನ್ಸ್ನ ಕೊಡಬೇಕು ಅಂತ ಇದ್ದಾರೆ ಅಂತ. ಫರ್ಗಿವ್ನೆಸ್ ಆ್ಯಂಡ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬರ್ತಾ ಇದೆ. ಸೊ ಈ ಒಂದು ಕನೆಕ್ಷನಲ್ಲಿ ನಿಮ್ಮ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ಪು ಚೆನ್ನಾಗಾಗಬೇಕು, ಸರಿ ಹೋಗಬೇಕು ಅಂದರೆ ಫಸ್ಟು ನೀವು ಫರ್ಗಿವ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಸೊ ಫಸ್ಟು ನೀವು ಫರ್ಗಿವ್ ಮಾಡಿ, ಕ್ಷಮೆನ ಕೊಡಿ ಅಂತ ಹೇಳ್ಬೋದು. ಸೊ ಕ್ಷಮೆ ಕೊಡಿ ಅನ್ನೋದಂದರೆ ನಿಮ್ಮ ವ್ಯಕ್ತಿ ನಿಮಗೆ ಸಾರಿ ಕೇಳ್ತಾರೆ, ನಾನು ಅವ್ರನ್ನ ಕ್ಷಮಿಸ್ತೀನಿ, ಈ ಥರ ಫರ್ಗಿವ್ನೆಸ್ ಅಲ್ಲ. ಅವ್ರನ್ನ ಮನಸ್ಸಾರೆ ಅವ್ರು ಸಾರಿ ಕೇಳಲಿ ಬಿಡಲಿ, ಅವರ ಮನಸ್ಸಿನಲ್ಲಿ, ಅವರ ಒಂದು ಹೃದಯದಲ್ಲಿ ನೀವಿದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ಅವ್ರನ್ನ ನೀವು ಮನಸಾರೆ, ನಿಮ್ಮ ಮನಸ್ಪೂರ್ವಕವಾಗಿ, ನಿಮ್ಮ ಆತ್ಮಸಾಕ್ಷಿಯ ಪರವಾಗಿ ಅವ್ರನ್ನ ನೀವು ಫರ್ಗಿವ್ ಮಾಡಬೇಕು ಇನ್ ಸ್ಪಿರಿಚುವಲ್ ವೇ ಅಂತ ನಾನು ಹೇಳ್ತೀನಿ. ಸೊ ಅವ್ರನ್ನ ನೆನ್ಪು ಮಾಡ್ಕೊಂಡಾಗ, ಅವ್ರ ಜೊತೆ ಕಳೆದಿರೋಂಥ ಕ್ಷಣಗಳನ್ನ ನೋಡಿದಾಗ, ಸೊ ಅದನ್ನೆಲ್ಲನೂ ಕೂಡ ನಿಮ್ಮ ಮೈಂಡಲ್ಲಿ ರಿಸ್ಟೋರ್ ಆಗುವಾಗ ಈ ಒಂದು ವ್ಯಕ್ತಿನ ನಾನು ಮನಸಾರೆ ಫರ್ಗಿವ್ ಮಾಡಿದ್ದೀನಿ, ಸೊ ಅವರು ನನ್ನ ಜೀವನದಲ್ಲಿ ಚೆನ್ನಾಗಿರಬೇಕು, ಅವ್ರಿಗಂತ ನೀವು ಒಂದು ಒಳ್ಳೆ ಪ್ರೇಯರ್ಸ್ನ ಮಾಡಿದಾಗ ಅವಾಗ ಫರ್ಗಿವ್ನೆಸ್ ಆಗುತ್ತೆ. ಸೊ ಅವ್ರು ಸಾರಿ ಕೇಳಲಿ, ಅವ್ರು ಸಾರಿ ಕೇಳಿದಾಗ ನಾನು ಫರ್ಗಿವ್ ಮಾಡ್ತೇನೆ. ದಿಸ್ ಇಸ್ ನಾಟ್ ದ ವೇ ಟು ಫರ್ಗಿವ್ ದ ಪರ್ಸನ್. ಸೊ ಅವ್ರನ್ನ ಫರ್ಗಿವ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಬೆಂಡ್ ಯೋರ್ ನೀ, ಸರೆಂಡರ್ ಟು ದ ಗಾಡ್, ಸರೆಂಡರ್ ಟು ಯುವರ್ ಲವ್. ಆ್ಯಂಡ್ ನಿಮ್ಮ ಮನಸಾರೆ, ಮನಸ್ಪೂರ್ವಕವಾಗಿ, ಆತ್ಮಸಾಕ್ಷಿಯಿಂದ ಅವರ ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಾಗ ಫರ್ಗಿವ್ ಮಾಡಿ. ಸೊ ಫರ್ಗಿವ್ ಅಂತ ಬರ್ತಾ ಇದೆ. ನೀವಿನ್ನೂ ಫರ್ಗಿವ್ ಮಾಡಿಲ್ಲ ಮನಸ್ಪೂರ್ವಕವಾಗಿ ಅಂತ ಹೇಳೋದ್ರಿಂದ, ಸೊ ನಿಮ್ಮ ಮನಸ್ಪೂರ್ವಕವಾಗಿ ಅವ್ರನ್ನ ಕ್ಷಮಿಸಿ ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಸೊ ಇದು
ಏನಂತ ಅಂದರೆ ನಿಮ್ಮ ಕನೆಕ್ಷನಲ್ಲಿ ನಿಮಗೆ ಸಹಾಯ ಬೇಕು, ಸಹಾಯ ಮಾಡುವಂಥ ವ್ಯಕ್ತಿ ಬೇಕು. ಸೊ ಯಾರೋ ಒಬ್ಬರು ಸಹಾಯ ಮಾಡಿದ್ರೆ ನನ್ನ ಕನೆಕ್ಷನ್ ಸರಿ ಹೋಗುತ್ತೆ, ನಮ್ಮ ಸಂಬಂಧ ಸರಿ ಹೋಗುತ್ತೆ, ನಮ್ಮಿಬ್ಬರ ಮಧ್ಯ ಇರುವಂತಹ ಬಿಕ್ಕಟ್ಟು ಸರಿ ಹೋಗುತ್ತೆ ಅನ್ನೋದಾದರೆ ನೀವು ಮುಂದೆ ಬರೋವಂಥ ದಿನಗಳಲ್ಲಿ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ನಂಬಿಕಸ್ಥ ವ್ಯಕ್ತಿ ಇದ್ದಾರೆ ಅಂತ ಅಂದರೆ ಅವರ ಎಲ್ಪ್ನ ತಗೊಂಡು, ಸಹಾಯನ ತಗೊಂಡು ನೀವು ಆ ಒಂದು ವ್ಯಕ್ತಿಗೋಸ್ಕರ ಫೈಟ್ ಮಾಡ್ಬೋದು. ಓಕೆನಾ? ಸೊ ಆಸ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಅಂದರೆ ನಿಮ್ಮ ಸುತ್ತಮುತ್ತಲೇ ಇದ್ದಾರೆ ಎಲ್ಪ್ ಮಾಡುವಂಥ ವ್ಯಕ್ತಿ. ಅವ್ರು ಯಾರು ಅಂತ ಕಂಡಿಡ್ಕೊಂಡು ಅವರನ್ನು ನೀವು ಕೇಳ್ಕೊಳ್ಳಿ, ಎಲ್ಪ್ ಮಾಡಿ, ನಾನು ಈ ಥರ ಕನೆಕ್ಷನ್ನ ಸರಿ ಮಾಡಿ ಅಂತ ಕೇಳ್ಕೊಳ್ಳಿ. ಡೆಫಿನೆಟ್ಲಿ ಅವ್ರಿಗೆ ಎಲ್ಪ್ ಮಾಡೇ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಫರ್ಗಿವ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.